ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಕೊಡುವಂತಹ ಒಂದು ಲೈಕ್, ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರಿಪ್ಷನ್ ಇಂದ ನಾವಿನ್ನು ಇದೇ ತರ ಅತಿ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನ್ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತಿರೋ ವಿಷಯ ಏನಪ್ಪಾ ಅಂತಂದ್ರೆ ಗಣೇಶ ಹಬ್ಬದ ವಿಡಿಯೋನ ನಾನ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರು ದಿವಾಳಿ ಹಬ್ಬದ ವಿಡಿಯೋಸ್ ನ ಸೆಲೆಬ್ರೇಟ್ ಮಾಡ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ, ನಾನು ಏನು ಗಣೇಶ ಹಬ್ಬದ ವಿಡಿಯೋನೇ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ನಾವು ಸ್ವಲ್ಪ ಡಿಫ್ರೆಂಟ್ ಏನೆ, ಎಲ್ಲರೂ ಮಾಡುವಂತ ಕೆಲಸಗಳನ್ನ ನಾವು ಮಾಡೋದಿಲ್ಲ. ಸೊ ಈಗ ಈ ವಿಡಿಯೋನ ಇಷ್ಟು ಲೇಟ್ ಆಗಿ ಅಪ್ಲೋಡ್ ಮಾಡೋದಕ್ಕೂ ಕೂಡ ರೀಸನ್ ಇದೆ. ಯಾಕಂತಂದ್ರೆ ನಮ್ಮ ಅತ್ತೆಗೆ ಎರಡು ಕಾಲ್ದು ನೀ ರಿಪ್ಲೇಸ್ಮೆಂಟ್ ಆಯ್ತು, ಮಂಡಿ ರಿಪ್ಲೇಸ್ಮೆಂಟ್ ಆಯ್ತು. ಸೊ ಹಾಗಾಗಿ ಗಣೇಶ ಹಬ್ಬ ಮುಗಿದು ಒಂದ್ ವೀಕ್ ಅಲ್ಲೇ ಅವ್ರದ್ದು ಆಪರೇಷನ್ ಎಲ್ಲ ಆಯ್ತು. ಸೊ ನಾವು ಕೂಡ ಆಪರೇಷನ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಅವರು ನೋಡ್ಕೊಂಡು ಅವ್ರಿಗೆಲ್ಲ ಕೇರ್ ಮಾಡ್ಬೇಕಿತ್ತು. ಸೊ ನಾನಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ವಿಡಿಯೋಸ್ ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನಾನ್ ಅನ್ಕೊಂಡೆ. ಬಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಮನೇಲಿ ಯಾರಾದ್ರೂ ಒಬ್ರು ಪೇಷಂಟ್ ಇದ್ದಾರೆ ಅಂತಂದ್ರೆ ತುಂಬಾ ಜನ ಬರೋರು, ಗೆಸ್ಟ್, ಮತ್ತೆ ಅವರು ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ದಿದ್ರಿಂದ ಎರಡು ಕಾಲಿಗೆ ಆಪರೇಷನ್ ಆಗಿದ್ರಿಂದ ಸೊ ಅವರು ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ರು. ಸೊ ಮನೆಗೆ ಬರೋರು ಹೋಗೋರು ಗೆಸ್ಟ್ ಗಳೆಲ್ಲಾನು ತುಂಬಾನೇ ಇದ್ದಿದ್ರಿಂದ ನನಗೆ ಈ ವಿಡಿಯೋಸ್ ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಕ್ ಕೂಡ ನನಗೆ ಟೈಮ್ ಆಗಿಲ್ಲ. ಎಷ್ಟೋ ಸಲ ತಗೊಂಡು ವಿಡಿಯೋಸ್ ನ ಎಡಿಟ್ ಮಾಡಿಟ್ರೆ ವಾಯ್ಸ್ ಓವರ್ ಕೊಡಕ್ ಆಗ್ತಾ ಇರ್ಲಿಲ್ಲ. ವಾಯ್ಸ್ ಓವರ್ ಕೊಡ್ಬೇಕು ಅನ್ಕೊಂಡಾಗ ಇನ್ನೊಂದೇನೋ ಪ್ರಾಬ್ಲಮ್. ಇದೇ ತರ ತುಂಬಾ ದಿನದಿಂದ ಪೋಸ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಅಟ್ಲೀಸ್ಟ್ ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ನ ಮಾಡಿದೀನಿ, ಆ ವಿಡಿಯೋಸ್ ನ ಯಾಕೆ ವೇಸ್ಟ್ ಮಾಡೋದು, ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಏನಪ್ಪಾ ಅಂತಂದ್ರೆ ಇದೆಲ್ಲ ನಾನು ಅವತ್ತು ಗಣೇಶ ಹಬ್ಬದ ದಿನ ನೋಡಿದಂತಹ ಡಿಫ್ರೆಂಟ್ ಗಣೇಶಗಳು ಅಂತಾನೆ ಹೇಳ್ಬೋದು. ಸೊ ನಾನು ಅವತ್ತು ಗೌರಿ ಗಣೇಶ ಹಬ್ಬದ ದಿನ ಒಂದ್ 5 ಗಣೇಶನ ನೋಡ್ಕೊಂಡ್ ಬಂದ್ವಿ. ನಮ್ಮ ಮನೆ ಹತ್ರ ಆಗಿರ್ಬೋದು, ಮತ್ತೆ ಅಕ್ಕಪಕ್ಕದ ರೋಡಲ್ಲಿ, ಮತ್ತೆ ನಿಯರ್ ಒಂದ್ ಗಣೇಶ ಟೆಂಪಲ್ ಇದೆ, ಅಲ್ಲೂ ಕೂಡ ಗಣೇಶನ ಕೂರ್ಸಿದ್ರು. ಸೊ ಎಲ್ಲಾ ಕಡೆನೂ ನಾನು ಗಣೇಶಗಳನ್ನ ನೋಡ್ಕೊಂಡು ಬಂದೆ. ಸೊ ನಮ್ಮ ಏರಿಯಾದಲ್ಲಿ ಕೂರ್ಸಿದಂತಹ ಗಣೇಶ ಏನು ಇತ್ತಲ್ವಾ, ಅದನ್ನ ಅವತ್ತೇನೆ ವಿಸರ್ಜನೆ ಮಾಡಿದ್ರು. ಸೊ ಅದನ್ನು ಕೂಡ ನಾನು ಸ್ವಲ್ಪ ವಿಡಿಯೋಸ್ ನ ತಗೊಂಡಿದ್ದೀನಿ, ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಸೊ ಸಂಜೆ ಅರೌಂಡ್ 6 o'clock ಹಾಗೇನೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಬೆಳಗ್ಗೆ 10 o'clock ಅಷ್ಟರಲ್ಲಿ ಗಣೇಶನ ಕೂರಿಸ್ಬಿಟ್ಟು ಸಂಜೆ 6-6:30 ಅಷ್ಟರಲ್ಲಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು. ಸೊ ನಾನು ಕೂಡ ಸ್ವಲ್ಪ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಸೊ ಬಟ್ ಬೇಜಾರಾಯ್ತು, ಅವತ್ತೇ ಗಣೇಶನ ಕೂರಿಸಿ ಅವತ್ತೇ ಗಣೇಶನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಬೇಜಾರಾಯ್ತು. ಯಾಕಂತಂದ್ರೆ ಅಷ್ಟು ಕಷ್ಟಪಟ್ಟಿರ್ತಾರೆ. ಹಿಂದಿನ ದಿನ ಒಂದು ಗಣೇಶನ ಕೂರ್ಸೋದಂದ್ರೆ ಅದು ಸುಲಭದ ಮಾತಲ್ಲ. ಸೊ ಎಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು, ಪರ್ಮಿಷನ್ ತಗೋಬೇಕು, ಮತ್ತೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು, ಅದಾದ್ಮೇಲೆ ಗಣೇಶನ್ಗೆ ಆರ್ಡರ್ ಕೊಡ್ಬೇಕು, ಅದಾದ್ಮೇಲೆ ಮತ್ತೆ ಗಣೇಶ ಹತ್ರ ಡೆಕೋರೇಷನ್ ಅವ್ರಿಗೆ ಆರ್ಡರ್ ಕೊಡ್ಬೇಕು. ಯಾಕಂತಂದ್ರೆ ಅವ್ರಿಗಂತೂ ಸಿಕ್ಕಾಬಟ್ಟೆ ಆರ್ಡರ್ಸ್ ಇರುತ್ತೆ, ಯಾರು ಕೈ ಸಿಗದೇ ಇಲ್ಲ. ಸೊ ಆ ಪ್ರಿಪ್ರೇಷನ್ ಅವರೆಲ್ಲ 1 month ಮುಂಚೆನೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು, ಗಣೇಶನ್ ಕೂರ್ಸೋದಕ್ಕೆ ಪ್ಲಾನ್ ಮಾಡಿ. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ 1 month ಇಂದ ಮಾಡಿರುವಂತಹ ಪ್ರಿಪ್ರೇಷನ್ ಒಂದೇ ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ ಸ್ವಲ್ಪ ಬೇಜಾರೇ ಆಯ್ತು. ಯಾಕಂತಂದ್ರೆ ನಾನು ಕೂಡ ನೋಡಿದ್ದೆ, ಅವರು ತುಂಬಾ ಓಡಾಡ್ತಿದ್ದು, ಮತ್ತೆ ಅವ್ರಷ್ಟು ಕಷ್ಟ ಪಡ್ತಿದ್ದು, ಗಣೇಶನ ತಗೊಂಬಂದು ಇಟ್ಕೊಂಡು ಹಿಂದಿನ ದಿನನೇ ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಇತ್ತು. ತುಂಬಾ ಜನ ನಿದ್ದೆನೆ ಮಾಡಿಲ್ಲ. ಈ ಗಣೇಶನ್ಗೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರು ಅವರು ತುಂಬಾ ಜನ ನಿದ್ದೆನೆ ಮಾಡಿಲ್ಲ ಪಾಪ. ಅಷ್ಟು ಕಷ್ಟಪಟ್ಟು ಗಣೇಶನ ಕೂರ್ಸಿ ಒಂದೇ ದಿನಕ್ಕೆ ವಿಸರ್ಜನೆ ಮಾಡ್ತಿದಾರೆ ಅಂದ್ರೆ ಸ್ವಲ್ಪ ಬೇಜಾರಾಯ್ತು. ಬಟ್ ಏನ್ ಮಾಡಕ್ಕಾಗಲ್ಲ, ಅವ್ರಿಗೂ ವರ್ಕ್ ಪ್ರೆಷರ್ ಇರುತ್ತೆ. ಏನೋ 1 ದಿನ 2 ದಿನ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಸೊ ಎಲ್ಲರೂ ಕೆಲ್ಸಕ್ಕೆ ಹೋಗ್ಲೇಬೇಕು. ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡೋದಂದ್ರೆ ಸುಮ್ನೆ ಅಲ್ಲ. ಸೊ ಎಲ್ಲರೂ ದುಡಿದೇ ಇದ್ರೆ ಜೀವನ ಆಗೋದೇ ಇಲ್ಲ. ಸೊ ಅದಕ್ಕೆ ಕರೆಕ್ಟ್ ಆಗಿ ಅವರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ.
ಸೊ ನಾನು ಮೇಲಿಂದಾನೇ ಎಲ್ಲ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಕೆಳಗಡೆ ಸ್ವಲ್ಪ ಕ್ರೌಡ್ ಎಲ್ಲ ಇತ್ತಲ್ವಾ, ಸೊ ಫುಲ್ ಗಣೇಶ ಎಲ್ಲ ಫುಲ್ ಸೆಟ್ ಮಾಡ್ಲಿ, ಆಮೇಲೆ ಕೆಳಗಡೆ ಹೋಗಿ ವಿಡಿಯೋ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದಾನೇ ಎಲ್ಲಾನು ನೀಟಾಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ನಮ್ಮ ಮನೆ ನಿಯರೇ ಗಣೇಶ ಟೆಂಪಲ್ ಇರೋದು. ನಮ್ಮ ಮನೆ ನೆಕ್ಸ್ಟ್ ಮನೆ ಬಿಟ್ಟು ನೆಕ್ಸ್ಟ್ ಟೆಂಪಲ್ ಇದೆ. ಸೊ ಅಲ್ಲೇ ಗಣೇಶನ್ ಕೂರ್ಸಿದ್ದು. ಸೊ ನಮ್ಗೆ ಮನೆ ಮುಂದೆ ಬಂದು ನಿಂತ್ಕೊಂಡು ನೋಡಿದ್ರೆ ಕ್ಲಿಯರ್ ಆಗಿ ಎಲ್ಲಾನು ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನೋಡಿ ನಮ್ಮ ಏರಿಯಾದ ಗಣೇಶನ ತಗೊಂಡ್ಬಂದು ಇಡ್ತಾ ಇದ್ದಾರೆ. ಸೊ ನಮ್ಮ ಏರಿಯಾದಲ್ಲಿ ಕಲರ್ ಗಣೇಶನ ಇಟ್ಟಿರ್ಲಿಲ್ಲ. ಸೊ ಮಣ್ಣಿನ ಗಣೇಶನ ಇಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಎಲ್ಲ ಪರಿಸರ ಪ್ರೇಮಿಗಳು. ಸೊ ಹಾಗಾಗಿ ಆ ಪರಿಸರ ಹಾಳು ಮಾಡೋದಕ್ಕೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಸೊ ಹಾಗಾಗಿ ಮಣ್ಣಿನ ಗಣೇಶನ ಇಟ್ಟಿದ್ರು. ಸೊ ಇದ್ರ ಜೊತೆಲಿ ಎಲ್ಲ ಮನೇಲಿ ಇಟ್ಟಿರುವಂತಹ ಪುಟ್ಟ ಗಣೇಶಗಳನ್ನು ಕೂಡ ತುಂಬಾನೇ ಇಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ಫುಲ್ಲು ತುಂಬಾನೇ ಟೈಮ್ ಅರೌಂಡ್ ಇವರು 7 o'clock 7:30 ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ರು. ಅದಾದ ನಂತರ ಚಿಕ್ಕ ಮಕ್ಳು ಆ ಏರಿಯಾದಲ್ಲಿ ಇರೋರ್ಗೆಲ್ಲರಿಗೂ ಒಂದ್ ಸ್ವಲ್ಪ ಜೋಶ್ ಇದ್ದೇ ಇರುತ್ತಲ್ವಾ. ಸೊ ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬಾ ಟೈಮ್ ಆಯ್ತು. ಅವರು ಗಣೇಶ ನಮ್ಮ ಏರಿಯಾದಿಂದ ಆಚೆ ಹೋಗಕ್ಕೆ 9 o'clock ಹತ್ತತ್ರ ಆಯ್ತು ಅಂತಾನೆ ಹೇಳ್ಬೋದು. ಎಲ್ಲ ಫುಲ್ ಸೆಲೆಬ್ರೇಷನ್ ಆ ಏರಿಯಾ ಫುಲ್. ಯಾಕಂದ್ರೆ ಗಣೇಶನ್ ಕೂರ್ಸೋದಕ್ಕೆ ಏರಿಯಾದಲ್ಲಿ ಇರೋರೆಲ್ಲರೂ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಅವತ್ತು ಗಣೇಶನ ಕಳ್ಸೋದಕ್ಕೂ ಕೂಡ ಫುಲ್ ಏರಿಯಾದಲ್ಲೆಲ್ಲ ಫುಲ್ ಸೆಲೆಬ್ರೇಷನ್ ಇತ್ತು ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕ ಮಕ್ಳೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದಾರೆ, ಎಷ್ಟು ಡ್ಯಾನ್ಸ್ ಮಾಡಿದ್ದಾರೆ, ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಜಾಸ್ತಿ ಎಡಿಟ್ ಮಾಡಕ್ ಹೋಗಿಲ್ಲ. ಎಷ್ಟು ವಿಡಿಯೋ ಮಾಡ್ಕೊಂಡಿದ್ನೋ ಅಷ್ಟು ವಿಡಿಯೋಸ್ನು ಹಾಕಿದ್ದೀನಿ. ಯಾಕಂದ್ರೆ ಇದೊಂಥರ ಮೆಮೊರಿ ತರ ಉಳ್ಕೋಬೇಕು. ನಮ್ಮ ಏರಿಯಾದಲ್ಲೂ ನಾವಿದ್ದಂತ ಏರಿಯಾದಲ್ಲಿ ಗಣೇಶ ಹಬ್ಬ ಈ ತರ ಇತ್ತು. ಲಾಸ್ಟ್ ಇಯರ್ ಕೂಡ ಮಾಡಿದ್ರು, ಬಟ್ ಲಾಸ್ಟ್ ಇಯರ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಇಯರ್ದು ಸೆಲೆಬ್ರೇಷನ್ಸ್ ಯಾವ್ದನ್ನು ನಾನು ಅಪ್ಲೋಡ್ ಮಾಡಕ್ ಆಗಿಲ್ಲ. ಸೊ ಈ ವರ್ಷ ಇದೀನಿ, ಇವಾಗ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದೀನಿ. ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಗೆ ಒಂದು ನನ್ನ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿ ನೋಡಿದಾಗ, ಮುಂದೆ ಯಾವತ್ತೋ ಒಂದಿನ 3 ವರ್ಷ 4 ವರ್ಷ 5 ವರ್ಷ ಆದಾಗ ಓಪನ್ ಮಾಡಿ ನೋಡಿದಾಗ ನನ್ಗೂ ಒಂಥರ ಮೆಮೊರಿ ತರ ಇರುತ್ತೆ. ಸೊ ನಮ್ಮ ಏರಿಯಾದಲ್ಲೂ ಈ ತರ ಗಣೇಶ ಇತ್ತು, ಈ ತರ ಸೆಲೆಬ್ರೇಟ್ ಮಾಡಿದ್ರು. ನಾವ್ ಈ ಏರಿಯಾದಲ್ಲಿ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ನಾವಿರೋದು ರೆಂಟೆಡ್ ಹೌಸ್. ಸೊ ಈ ಏರಿಯಾದಲ್ಲಿ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಅವ್ರು ಗಣೇಶ ಹಬ್ಬ ಮಾಡಿದಾಗ ನಾವು ಈ ಏರಿಯಾದಲ್ಲಿ ಇರ್ತೀವೋ, ಬೇರೆ ಏರಿಯಾದಲ್ಲಿ ಇರ್ತೀವೋ, ಎಲ್ಲಿ ಇರ್ತೀವೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಗೆ ಸಿಗುವಂತಹ ಕ್ಲಿಪ್ಪಿಂಗ್ಸ್ ನ ಸ್ವಲ್ಪ ತೆಗೆದು ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ಅದೊಂದು ನಮ್ಗೆ ಮೆಮೊರಿಯಾಗಿ ಉಳಿಯುತ್ತೆ. ನಮ್ಮ ಮೈಂಡ್ ಅಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ವಿಡಿಯೋದಲ್ಲಾದ್ರೂ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದು ನನ್ನ ಅನಿಸಿಕೆ, ಭಾವನೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಎಡಿಟ್ ಮಾಡಿಲ್ಲ. ಆದಷ್ಟು ವಿಡಿಯೋಸ್ ಎಲ್ಲಾನು ತುಂಬಾನೇ ಅಪ್ಲೋಡ್ ಮಾಡಿದೀನಿ. ತುಂಬಾನೇ ಅನ್ನೋದಕ್ಕಿಂತ ಸ್ವಲ್ಪ ಲೆಂತಿನೇ ಆಯ್ತು ಅನ್ಸುತ್ತೆ. ಸೊ ಶಾರ್ಟ್ ಆಗಿ ಏನು ಮಾಡಕ್ ಹೋಗಿಲ್ಲ. ಇದೆಲ್ಲ ಒಂದ್ ಮೆಮೊರಿ ಆಗಿ ಇರ್ಲಿ ಅನ್ನೋ ಅಂತ ಒಂದ್ ರೀಸನ್ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಏರಿಯಾದಲ್ಲಿ ಇರುವಂತಹ ಚಿಕ್ಕ ಮಕ್ಳೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅರೌಂಡ್ ನೋಡಿ ಲೇಡೀಸ್ ಕೂಡ ನಮ್ಮ ಏರಿಯಾದಲ್ಲಿ ಇರುವಂತಹ ಮಕ್ಕಳು ಅವರು ಹುಡುಗಿರು ಕೂಡ ಬಂದು ನಾವು ಮಾಡ್ತೀವಿ ಅಂತ ಕೇಳ್ಕೊಂಡ್ರು. ಸೊ ಅದಕ್ಕೂ ಕೂಡ ಅವರು ಪರ್ಮಿಷನ್ ಕೊಟ್ರು. ಎಲ್ಲಾ ಬಾಯ್ಸು ಚಿಕ್ಕ ಮಕ್ಳನ್ನೆಲ್ಲ ಸೈಡಿಗೆ ಕಳಿಸ್ಬಿಟ್ಟು ನೀವು ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅವಕಾಶ ಮಾಡಿ ಕೊಟ್ರು. ಸೊ ಅದಾದ್ಮೇಲೆ ಅವ್ರದ್ದು ಕೂಡ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಸೊ ಅದನ್ನು ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದೀನಿ ಅಂತಾನೆ ಹೇಳ್ಬೋದು. ಸೊ ಈ ತರ ನಮ್ಮ ಏರಿಯಾದಲ್ಲಿ ಗಣೇಶನ ಕಳಿಸ್ತಾ ಇದ್ರು. ಸೊ ನಂಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ವಿಡಿಯೋ ಮಾಡ್ಕೊಂಡಿದೀನಿ, ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇಲ್ಲ. ಅಯ್ಯೋ ತುಂಬಾ ಡಿಲೇ ಆಯ್ತು, ಅಪ್ಲೋಡ್ ಮಾಡೋದ್ ಬೇಡ ಅಂತಾನು ಒಂದ್ಸಲ ಅನ್ಕೊಂಡೆ. ಬಟ್ ಮತ್ತೆ ಈ ಮೆಮೊರೀಸ್ ನಮಗೆ ಸಿಗ್ಬೇಕಂದ್ರೆ ನೆಕ್ಸ್ಟ್ ಇಯರ್ ನಮ್ ಸಿಚುವೇಶನ್ ಯಾವ ತರ ಇರುತ್ತೋ, ನಮ್ಗೆ ಈ ತರ ಎಲ್ಲ ವಿಡಿಯೋ ಮಾಡ್ಕೊಳಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಮಾಡ್ಕೊಂಡಿರೋ ವಿಡಿಯೋ ಯಾಕೆ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದನ್ನ ಅವಾಗ್ಲೇ ಅಪ್ಲೋಡ್ ಮಾಡ್ಬೇಕು, ಇದನ್ನ ಇವಾಗ್ಲೇ ಅಪ್ಲೋಡ್ ಮಾಡ್ಬೇಕಂತ ಏನಿಲ್ಲ ಅಲ್ಲ. ಸೊ ನಮ್ಗೆ ಅನುಕೂಲ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಏರಿಯಾದಲ್ಲೂ ಗರ್ಲ್ಸ್ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಗಣೇಶನ ಕಳ್ಸೋದಕ್ಕೆ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ
ಸೊ ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ರಿಗೂ ಎಂಜಾಯ್ ಮಾಡೋದಕ್ಕೆ ಪಾಪ ಅವ್ರು ಅವಕಾಶ ಮಾಡಿ ಕೊಟ್ರು. ಸೊ ಆ ಗಣೇಶ ಹೋಯ್ತು. ಅದಾದ್ಮೇಲೆ ಅದೇ ಏರಿಯಾದಲ್ಲಿ ಪಕ್ಕದ ರೋಡಲ್ಲಿರುವಂತಹ ಮತ್ತೊಂದು ಗಣೇಶ ಬಂತು. ಸೊ ಅದನ್ನು ಕೂಡ ನಮ್ ಗಣೇಶ ಹೋದ್ಮೇಲೆ, ನಮ್ ಗಣೇಶ ಹಿಂದೆನೆ ನಮ್ಮ ಏರಿಯಾದಲ್ಲಿ ಇದ್ದಂತಹ ಗಣೇಶ ಹೋದ್ಮೇಲೆ ಆ ಗಣೇಶ ಹಿಂದೆ ಈ ಗಣೇಶನು ಕೂಡ ಅವರು ತಗೊಂಡ್ಬಂದ್ರು. ಸೊ ಮೇ ಬಿ ಎಲ್ಲರೂ ಮಾತಾಡ್ಕೊಂಡು ಮಾಡಿದ್ರು ಅನ್ಸುತ್ತೆ. ಸೊ ಈ ಗಣೇಶನು ಕೂಡ ನಮ್ ಗಣೇಶ, ನಮ್ ಏರಿಯಾ ಗಣೇಶ ಹೋದ್ಮೇಲೆ ಬಂದಿತ್ತು, ಒಂದು ಹಾಫ್ ಅನ್ ಅವರ್ ಡಿಫ್ರೆನ್ಸ್ ಅಲ್ಲಿ ಅಷ್ಟೇ. ಸೊ ಅವರು ಕೂಡ, ಆ ಟೀಮ್ ಅವರು ಕೂಡ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದು ಸ್ವಲ್ಪ ದೊಡ್ಡ ಗಣೇಶ. ಸೊ ಇದು ಮೇ ಬಿ ನಮ್ಮ ಏರಿಯಾ ಬ್ಯಾಕ್ ಸೈಡ್ ಕೂರ್ಸಿದ್ರು ಅನ್ಸುತ್ತೆ, ಇಲ್ಲ ಪಕ್ಕದ ರೋಡ್ ಅಲ್ಲಿ ಕೂರ್ಸಿದ್ರು ಅನ್ಸುತ್ತೆ. ನಾನು ನೋಡಿದಾಗ ಈ ಗಣೇಶ, ಹೋದಾಗ ಈ ಗಣೇಶ ಎಲ್ಲಿದಂತ ನನ್ಗೆ ಗೊತ್ತಾಗಿಲ್ಲ. ಒಟ್ಟಲ್ಲಿ ನಮ್ಮ ಏರಿಯಾದಲ್ಲೇ ಹಿಂದೆ ಮುಂದೆ ಇರುತ್ತೆ ಅಷ್ಟೇ. ಸೊ ಈ ಗಣೇಶನು ಹೋಗ್ತಾ ಇತ್ತು, ಅದು ಕೂಡ ನಮ್ಮ ರೋಡಲ್ಲಿ ಕ್ರಾಸ್ ಆಯ್ತು. ಸೊ ಅದನ್ನು ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡು ಅಪ್ಲೋಡ್ ಮಾಡಿದೀನಿ ಅಷ್ಟೇ. ಸೊ ಇಲ್ಲಿನೂ ನೀವು ನೋಡ್ತಾ ಇರ್ಬೋದು, ಗಣೇಶ ಜೊತೆ ಚಿಕ್ಕ 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 ಗಣೇಶಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಮನೇಲಿ ಇಟ್ಟಿರುವಂತಹ ಗಣೇಶಗಳನ್ನು ಕೂಡ ಇದ್ರಲ್ಲಿ ಇಟ್ಕೊಂಡು ಎಲ್ಲ ಫುಲ್ ಅವ್ರ ಗ್ಯಾಂಗ್ ಏನಿದೆ, ಅವ್ರ ಟೀಮ್ ಏನಿದೆ, ಎಲ್ಲರೂ ಕೂಡ ಗಣೇಶ ವಿಸರ್ಜನೆಗಂತ ಹೋಗ್ತಾ ಇದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಗಣೇಶ ಹಬ್ಬದ ವಿಡಿಯೋ. ಸೊ ಒಂದ್ 4-5 ಗಣೇಶಗಳನ್ನ ನೋಡ್ಕೊಂಡ್ ಬಂದೆ. ಅದಾದ ನಂತರ ಅವತ್ತೇ ನಮ್ಮ ಏರಿಯಾದಲ್ಲಿ ಇರುವಂತಹ ಗಣೇಶ ಕೂಡ ವಿಸರ್ಜನೆ ಮಾಡಿದ್ರು. ಸೊ ಅದ್ರ ವಿಡಿಯೋ ಕೂಡ ನನ್ಗೆ ಎಷ್ಟು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಕ್ಕಾಗುತ್ತೋ ಅಷ್ಟು ನಾನು ಅಪ್ಲೋಡ್ ಮಾಡಿದೀನಿ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಒಂದು ಲೈಕ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.